ದೊಡ್ಡಗೌಡರ ವಿರುದ್ಧ ತೊಡೆ ತಟ್ಟಿದ ಪರಂ ಶಿಷ್ಯ. ಮಂಡ್ಯ ಹಾಸನ ಆಯ್ತು, ತುಮಕೂರಿನಲ್ಲೂ ಗೌಡರಿಗೆ ಸಿದ್ದು ಗುನ್ನ. ಇದೇ ಈ ಹೊತ್ತಿನ ಫೋಕಸ್ 18 ಗೌಡ ವರ್ಸಸ್ ಗೌಡ ಜಂಗಿ ಕುಸ್ತಿ. ನಾನು ಚೈತ್ರರಾಜ್. ಕಲ್ಪತರು ನಾಡಲ್ಲಿ ರಾಜಕೀಯ ಕೊತ ಕೊತ ಅಂತ ಕುದಿತಾ ಇದೆ. ದೇವೇಗೌಡರ ಸ್ಪರ್ಧೆಗೆ ತೀವ್ರ ವಿರೋಧ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಾಗ್ತಿದೆ ತುಮಕೂರಲ್ಲಿ? ಮಂಡ್ಯ ಹಾಸನ ಆಯ್ತು, ಇದೀಗ ದೊಡ್ಡಗೌಡರ ಕಣ್ಣು ತುಮಕೂರಿನ ಮೇಲೆ ಬಿದ್ದಿದ್ದು ಯಾಕೆ? ದೊಡ್ಡಗೌಡರ ವಿರುದ್ಧವೇ ತೊಡೆ ತಟ್ತಾರ ಪರಂ ಶಿಷ್ಯ. ದೊಡ್ಡಗೌಡರು ಮತ್ತು ಮುದ್ದ ಹನುಮೇಗೌಡರ ಮಧ್ಯೆ ಶುರುವಾಗುತ್ತಾ ಜಂಗಿ ಕುಸ್ತಿ. ಗೌಡ್ರ ಜಂಗಿ ಕುಸ್ತಿ ಹಿಂದಿರೋ ಆ ಸೂತ್ರಧಾರ ಯಾರು ಗೊತ್ತಾ? ತೋರಿಸ್ತೀವಿ ನೋಡಿ. ಕಲ್ಪತರು ನಾಡಲ್ಲಿ ರಾಜಕೀಯ ಕೊತ ಕೊತ. ದೊಡ್ಡಗೌಡರ ವಿರುದ್ಧ ತೊಡೆ ತಟ್ಟಿದ ಪರಂ ಶಿಷ್ಯ. ನಾಮಿನೇಷನ್ ಹಾಕ್ತಾ ಇದ್ದೀನಿ, ಸೋಮವಾರ ನಾಮಿನೇಷನ್ ಹಾಕೋದು ಇದ್ದಕ್ಕೆಲ್ಲ. ಹಾಸನ ಆಯ್ತು, ತುಮಕೂರಿನಲ್ಲೂ ಗೌಡರಿಗೆ ಸಿದ್ದು ಗುನ್ನ. ಮಾತಾಡ್ತೀವಿ ಬಿಡಿ, ಅವೆಲ್ಲ ಸ್ವಲ್ಪ ಅಸಮಾಧಾನ ಇದೆ. ಸಿಟ್ಟಿಂಗ್ ಎಂಪಿ ತಪ್ಪುದ್ರಿಂದ ಅಸಮಾಧಾನ ಇದೆ. ಪ್ರಿಯ ವೀಕ್ಷಕರೇ, ಕಲ್ಪತರು ನಾಡು ತುಮಕೂರಲ್ಲಿ ಬಂಡಾಯದ ಬಿಸಿ ಭುಗಿಲೆದ್ದಿದೆ. ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಕೊತ ಕೊತ ಅಂತ ಕುದೀತಾ ಇದೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು, ಟಿಕೆಟ್ ಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಯಾರಿವರು? ಅದ್ಯಾಕೆ ಅಯ್ಯಯ್ಯೋ ಅನ್ಯಾಯ ಅಂತಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಕೇಳಿ ಬರೋದು ತುಮಕೂರಿನ ಹಾಲಿ ಸಂಸದ ಮುದ್ದ ಹನುಮೇಗೌಡರ ಹೆಸರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಇದೀಗ ರಾಜ್ಯ ಕಾಂಗ್ರೆಸ್ ಮುಖಂಡರ ವಿರುದ್ಧ ತಿರುಗಿ ಬಿದ್ದಿದೆ. ಹಾಲಿ ಸಂಸದ ಮುದ್ದ ಹನುಮೇಗೌಡರಿಗೆ ಈ ಸಲದ ಟಿಕೆಟ್ ನೀಡಲೇಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಮುದ್ದ ಹನುಮೇಗೌಡರಿಗೆ ಟಿಕೆಟ್ ನೀಡಲ್ಲ ಅಂದ್ರೆ ಬೀದಿಗಿಳಿದು ಪ್ರತಿಭಟಿಸೋ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ ಮುದ್ದ ಹನುಮೇಗೌಡರ ಬೆಂಬಲಿಗರು. ಹಾಗಾದ್ರೆ ಇಷ್ಟು ದಿನ ಕೂಲ್ ಆಗಿದ್ದ ಮುದ್ದ ಹನುಮೇಗೌಡರು ಈ ಪಾರ್ಟಿ ರೊಚ್ಚಿಗೆದ್ದಿರೋದ್ಯಾಕೆ? ತುಮಕೂರು ಕ್ಷೇತ್ರದ ಇವರ ಟಿಕೆಟ್ ಕೈ ತಪ್ಪಿರೋದ್ರ ಹಿಂದಿರೋದಾದ್ರೂ ಯಾರು ಗೊತ್ತಾ? ಅವರೇ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ. ಹಂಚಿಕೆ ವಿಚಾರದಲ್ಲಿ ಸಿದ್ದು ಗೇಮ್. ಜೆಡಿಎಸ್ ಪಾಲಾಗಿದೆ ತುಮಕೂರು. ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿರೋದ್ರಿಂದ ಈ ಎರಡೂ ಪಕ್ಷಗಳು ಜಂಟಿಯಾಗಿ ಲೋಕಸಭಾ ಚುನಾವಣೆ ಎದುರಿಸೋದಕ್ಕೆ ಮುಂದಾಗಿದ್ವು. ಹೀಗಾಗಿ ದೋಸ್ತಿ ಪಕ್ಷಗಳ ಮಧ್ಯೆ ಸೀಟು ಹೊಂದಾಣಿಕೆಯಾದಾಗ ಕಾಂಗ್ರೆಸ್ಗೆ 20 ಮತ್ತು ಜೆಡಿಎಸ್ಗೆ 8 ಸೀಟು ಅಂತ ಹೇಳಿ ಒಮ್ಮತ ವ್ಯಕ್ತವಾಗಿತ್ತು. ಈ ಒಪ್ಪಂದದಲ್ಲಿ ಕಾಂಗ್ರೆಸ್ನ ಹಾಲಿ ಸಂಸದರಿರೋ ತುಮಕೂರು ಕ್ಷೇತ್ರವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಜೆಡಿಎಸ್ಗೆ ಬಿಟ್ಕೊಟ್ಟಿದ್ರು. ಹೀಗೆ ತುಮಕೂರನ್ನ ಜೆಡಿಎಸ್ಗೆ ಬಿಟ್ಕೊಡೋ ವಿಚಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿಗೂಢ ನಡೆ ಇತ್ತು ಅಂತ ಹೇಳಲಾಗುತ್ತೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರ ಆ ನಡೆ ಏನ್ ಗೊತ್ತಾ? ಅದೇ ತಮ್ಮ ತವರು ಕ್ಷೇತ್ರ ಮೈಸೂರನ್ನ ಉಳಿಸಿಕೊಂಡು ಹಾಲಿ ಕೈ ಸಂಸದರಿರೋ ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದು. ಎಸ್, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಉತ್ತಮ ಸಂಬಂಧ ಹೊಂದಿರೋ ಸಿದ್ದರಾಮಯ್ಯನವರೇ ತುಮಕೂರು ಕೈ ತಪ್ಪಲು ಕಾರಣ ಅನ್ನೋದು ರಾಜಕೀಯ ವಿಶ್ಲೇಷಣೆಗಳಿವೆ. ಹೀಗಾಗಿ ತುಮಕೂರಿನ ಹಾಲಿ ಸಂಸದ ಮುದ್ದ ಹನುಮೇಗೌಡ ಕೆಂಡಾಮಂಡಲರಾಗಿದ್ದಾರೆ. ನಾನು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಐ ಹ್ಯಾವ್ ಡೆಲಿವರ್ಡ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. I should not be allowed to contest the election. What is doing? Why are you rejecting? Why you denied ticket to me? Why you denied opportunity to contest? That is not correct. ಮೈತ್ರಿ ಧರ್ಮ ಅಂದ್ರೆ ಹಾಲಿ ಸಂಸದ ಯೋಗ್ಯ ಕ್ರಿಯಾಶೀಲ ಸಂಸದನ ಪುನಃ ನಿಲ್ಲಿಸ್ತಕ್ಕಂಥದ್ದೇ ಮೈತ್ರಿ ಧರ್ಮ. ಹೇಳ್ತೀನಿ ನಾನು ಅದನ್ನ, ನಾನು ಆಮೇಲೆ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಅಷ್ಟಕ್ಕೂ ಸಿದ್ದರಾಮಯ್ಯ ಮೈಸೂರು ಕ್ಷೇತ್ರಕ್ಕೆ ಬದಲಾಗಿ ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದು ಯಾಕೆ? ಸಿದ್ದರಾಮಯ್ಯ ಹೆಣೆದ ಆ ರಣತಂತ್ರ ಹೇಗಿದೆ ಅನ್ನೋ ರೋಚಕ ಸ್ಟೋರಿಯ ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ತುಮಕೂರಿನಲ್ಲಿ ಸದ್ಯ ದೇವೇಗೌಡರು ಮತ್ತು ಮುದ್ದ ಹನುಮೇಗೌಡರ ಮಧ್ಯೆ ಏರ್ಪಟ್ಟಿರೋ ಜಂಗಿ ಕುಸ್ತಿ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ತುಮಕೂರಿಗಾಗಿ ಪರಮ ಹೋರಾಟ. ಕ್ಷೇತ್ರ ವಾಪಸ್ ಕೊಡಲು ಗೌಡ್ರು ನಕಾರ. ಎಸ್, ಕಳೆದ ಒಂದು ವಾರದಿಂದ ಕೈತಪ್ಪಿ ಹೋಗಿರೋ ತುಮಕೂರು ಕ್ಷೇತ್ರವನ್ನ
ವಾಪಸ್ ಪಡೆಯೋಕೆ ಡಿಸಿಎಂ ಪರಮೇಶ್ವರ್ ಮತ್ತು ಮುದ್ದಹನುಮೇಗೌಡ ಶತಾಯಗತಾಯ ಯತ್ನಿಸ್ತಾನೇ ಇದ್ದಾರೆ. ಆದರೆ ಕೊಟ್ಟ ಕ್ಷೇತ್ರವನ್ನ ವಾಪಸ್ ಕಾಂಗ್ರೆಸ್ಗೆ ನೀಡೋ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ ದೇವೇಗೌಡರು. ಅಷ್ಟೇ ಅಲ್ಲ, ಹಾಸನ ಕ್ಷೇತ್ರವನ್ನ ತಮ್ಮ ಮೊಮ್ಮಗ ನಿಖಿಲ್ಗೆ ಬಿಟ್ಕೊಟ್ಟಿರೋ ದೇವೇಗೌಡರು ತುಮಕೂರು ಕ್ಷೇತ್ರದಿಂದಲೇ ಬಹುತೇಕ ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅಷ್ಟೇ ಅಲ್ಲ, ಇದೇ ಮಾರ್ಚ್ 25ರಂದು ಅಂದರೆ ಸೋಮವಾರ ದೇವೇಗೌಡರು ನಾಮಪತ್ರ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದ್ಯಾವಾಗ ದೇವೇಗೌಡರು ತುಮಕೂರು ಕ್ಷೇತ್ರದಿಂದ ಸ್ಪರ್ಧಿಸೋದು ಬಹುತೇಕ ಪಕ್ಕ ಅನ್ನೋದು ಗೊತ್ತಾಯ್ತೋ ಆಗ ಮುದ್ದಹನುಮೇಗೌಡರು ಮತ್ತಷ್ಟು ರೊಚ್ಚಿಗೆದ್ದಿದ್ದಾರೆ. ದೇವೇಗೌಡರು ಮಾಜಿ ಪ್ರಧಾನಿಗಳು, ಅವರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಂತರೂ ಗೆಲ್ತಾರೆ. ಆದರೆ ನಾನು ತುಮಕೂರು ಕ್ಷೇತ್ರದ ಹಾಲಿ ಸಂಸದ, ಹೀಗಾಗಿ ಈ ಕ್ಷೇತ್ರವನ್ನ ನನಗೇ ಬಿಟ್ಕೊಡ್ಬೇಕಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಅಂತಿದ್ದಾರೆ ಮುದ್ದಹನುಮೇಗೌಡರು. ನಾನು ಅವ್ರ ಮನವಿ ಮಾಡ್ತೀನಿ, ದಯಮಾಡಿ ಇವತ್ತು ಅವರು ಮಾಜಿ ಪ್ರಧಾನಮಂತ್ರಿಗಳು, ಅವರು ಎಲ್ಲಿ ಬೇಕಾದ್ರೂ ನಿಲ್ಬೋದು. ಅವರು ನಾನು ಎಲ್ಲಿ ಬೇಕಾದ್ರೂ ನಿಲ್ಲಕ್ಕಾಗಲ್ಲ. ನಾನು ಎಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಷ್ಟೇ ನಿಲ್ಬೋದು. ಈಗ ಅವ್ರಿಗೆ ಹಾಸನ ಕ್ಷೇತ್ರದಿಂದ ಅವ್ರು ಲೋಕಸಭಾ ಸದಸ್ಯರಾಗಿದ್ದರು, ನಾನು ತುಮಕೂರಿಂದ ಆಗಿದ್ದೆ. ನಾನು ಯಾವ ರೀತಿ 5 ವರ್ಷ ಕೆಲಸ ಮಾಡಿದ್ದೀನಿ, ನಡ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವ್ರು ಮನವೊಲಿಸೋಕ್ಕೆ ಪ್ರಯತ್ನ ಮಾಡಿ ನಾನು ಕೂಡ ಅವ್ರು ರಿಕ್ವೆಸ್ಟ್ ಮಾಡ್ತೀನಿ, ದಯಮಾಡಿ ನನಗೊಂದು ಸ್ಪರ್ಧೆ ಅವಕಾಶ ಮಾಡಿಕೊಡಿ ಆದ್ರಿಂದ ನಾನು ಮನವಿ ಮಾಡ್ತೀನಿ. ಇನ್ನು ತುಮಕೂರು ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ಎಷ್ಟೇ ಸರ್ಕಸ್ ಮಾಡಿದ್ರು ಡಿಸಿಎಂ ಪರಮೇಶ್ವರ್ ಅವರ ಮಾತಿಗೆ ಕಾಂಗ್ರೆಸ್ನಲ್ಲಿ ಮನ್ನಣೆ ಸಿಕ್ಕಿಲ್ಲ. ಜೊತೆಗೆ ದೇವೇಗೌಡರು ನಿಂತ್ರೆ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ನಿಮ್ಮದೇ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಹೀಗಾಗಿ ಡಿಸಿಎಂ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ. ಇದನ್ನ ಅರಿತ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮೈತ್ರಿ ಅಭ್ಯರ್ಥಿ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧವೇ ಹಾಲಿ ಕಾಂಗ್ರೆಸ್ ಸಂಸದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ಸಾಧ್ಯತೆ ಹೆಚ್ಚಾಗಿದೆ. ಇದಕ್ಕೆ ಪುಷ್ಟಿ ನೀಡ್ತಾ ಇದೆ ಮುದ್ದಹನುಮೇಗೌಡರ ಈ ಹೇಳಿಕೆ. ಸೋಮವಾರ ನಾನು ಅರ್ಜಿ ಹಾಕ್ತಕ್ಕಂಥದ್ದು, ನಾಮಿನೇಷನ್ ಹಾಕ್ತಕ್ಕಂಥದ್ದು ಖಚಿತ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಹಾಕ್ತೀನಿ. ಒಂದು ವೇಳೆ ಅಂತ ನೀವೇನ್ ಹೇಳಿದ್ರಿ, ಅದಕ್ಕೆ ನಾನು ಸೋಮವಾರ ಉತ್ತರ ಕೊಡ್ತೀನಿ. ದಯಮಾಡಿ ನಾನು ಅವತ್ತು ನೀವೇ ನೋಡ್ಬೋದು, ಯಾರ್ಯಾರು ಬರ್ತಾರೆ ನನ್ನ ಜೊತೆಲಿ ಇರ್ತಾರೆ ಅನ್ನೋದನ್ನ ನೀವೇ ನೋಡ್ಬೋದು. ಮತ್ತೆ ಮೈತ್ರಿ ಪಕ್ಷದ ಮುಖಂಡಗಳು ಇವತ್ತಿನ ತುಮಕೂರು ಲೋಕಸಭಾ ಕ್ಷೇತ್ರದ ಜನರ ಮನದಾಳದ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಈ ಒಂದು ನಿರ್ಧಾರ ಏನೀಗಾಗಿದೆ ಅದನ್ನ ಪುನರ್ ಪರಿಶೀಲನೆ ಮಾಡ್ತಾರೆ. ಕೇಳಿದ್ರಲ್ಲ, ತುಮಕೂರು ಕ್ಷೇತ್ರದಿಂದ ದೇವೇಗೌಡರು ದೋಸ್ತಿ ಅಭ್ಯರ್ಥಿಯಾಗಿ ಸೋಮವಾರ ನಾಮಪತ್ರ ಸಲ್ಲಿಸ್ತಾರೆ ಅನ್ನೋ ಮಾತುಗಳು ಕೇಳಿಬಂದ ಬೆನ್ನಲ್ಲೇ ಮುದ್ದಹನುಮೇಗೌಡರು ಕೂಡ ನಾನು ಕೂಡ ಅದೇ ಸೋಮವಾರ ದೋಸ್ತಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತೀನಿ ಅಂತಿದ್ದಾರೆ. ಹೀಗಾಗಿ ಸೋಮವಾರ ತುಮಕೂರು ಅಖಾಡದಲ್ಲಿ ರಣರಂಗವೇ ಏರ್ಪಡೋ ಸಾಧ್ಯತೆ ಇದೆ. ಒಂದೊಮ್ಮೆ ದೇವೇಗೌಡರು ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರೆ ಮುದ್ದಹನುಮೇಗೌಡರು ಕಾಂಗ್ರೆಸ್ ಬಂಡಾಯದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಬಹುತೇಕ ಪಕ್ಕ ಆಗಿದೆ. ಹೀಗಾಗಿ ತುಮಕೂರಿಗಾಗಿ ದೇವೇಗೌಡರು ಮತ್ತು ಮುದ್ದಹನುಮೇಗೌಡರ ಮಧ್ಯೆ ಜಿದ್ದಾಜಿದ್ದಿನ ಸಮರ ಏರ್ಪಡೋ ಸಾಧ್ಯತೆ ಇದೆ. ಬೆಂಗಳೂರು ಉತ್ತರ ಬಿಟ್ಟು ದೇವೇಗೌಡರು ತುಮಕೂರನ್ನೇ ಚೂಸ್ ಮಾಡಿಕೊಂಡಿದ್ಯಾಕೆ? ದೊಡ್ಡಗೌಡರ ವಿರುದ್ಧವೇ ತೊಡೆ ತಡ್ತಾರ ಪರಂ ಆಪ್ತ ಮುದ್ದಹನುಮೇಗೌಡ? ದೊಡ್ಡಗೌಡರು ತುಮಕೂರಲ್ಲಿ ನಿಲ್ಲೋದ್ರ ಹಿಂದೆದೆಯ ಸಿದ್ದರಾಮಯ್ಯನವರ ಭಯಾನಕ ರಣತಂತ್ರ? ದೇವೇಗೌಡರು ಎಲ್ಲಿಂದ ಸ್ಪರ್ಧಿಸ್ತಾರೆ? ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ತುಮಕೂರು ಅನ್ನೋದು ಬಹುತೇಕ ಪಕ್ಕ ಆಗಿದೆ. ಹಾಗಾದ್ರೆ ದೊಡ್ಡಗೌಡರ ವಿರುದ್ಧವೇ ತೊಡೆ ತಡ್ತಾರ ಪರಂ ಆಪ್ತ ಮುದ್ದಹನುಮೇಗೌಡ? ತುಮಕೂರಲ್ಲಿ ದೊಡ್ಡಗೌಡರನ್ನ ಸೋಲಿಸೋಕೆ ಸಿದ್ದರಾಮಯ್ಯ ಹೆಣಿತಾರ ಭಯಾನಕ ರಣತಂತ್ರ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ತುಮಕೂರಲ್ಲಿ ಗೌಡ ವರ್ಸಸ್ ಗೌಡ ಜಂಗಿ ಕುಸ್ತಿ ಶುರುವಾಗುತ್ತಾ ಹೈ ವೋಲ್ಟೇಜ್ ವಾರ್. ಕಲ್ಪತರುನಾಡು ತುಮಕೂರು ಇದೀಗ ಜಿದ್ದಾಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ಯಾರಾಗ್ತಾರೆ ದೋಸ್ತಿ ಅಭ್ಯರ್ಥಿ ಅನ್ನೋ ಕುತೂಹಲ ಗರಿಗೆದರಿದೆ. ಯಾಕಂದ್ರೆ ಇದೇ ಸೋಮವಾರ ದೇವೇಗೌಡರು ಮತ್ತು ಮುದ್ದಹನುಮೇಗೌಡರು ಇಬ್ಬರು ದೋಸ್ತಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸೋದಕ್ಕೆ ಅಖಾಡಕ್ಕಿಳಿಯಲಿದ್ದಾರೆ. ಹೀಗಾಗಿ ತುಮಕೂರಿನಲ್ಲಿ ಹೈ ವೋಲ್ಟೇಜ್ ವಾರ್ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಒಂದೊಮ್ಮೆ ರಾಜಕೀಯ ಚದುರಂಗದಾಟದಲ್ಲಿ ದೇವೇಗೌಡರು ದೋಸ್ತಿ ಅಭ್ಯರ್ಥಿಯಾದ್ರೆ
ಡಿಸಿಎಂ ಪರಮೇಶ್ವರ್ ಅವರ ಪರಮಾಪ್ತರಾಗಿರೋ ಮುದ್ದಹನುಮೇಗೌಡರು ಬಂಡಾಯದ ಬಾವುಟ ಹಾರಿಸೋ ಸಾಧ್ಯತೆ ಇದೆ. ಈಗಾಗಲೇ ಹಾಸನ, ಮಂಡ್ಯದಲ್ಲಿ ಜೆಡಿಎಸ್ಗೆ ಟಫ್ ಫೈಟ್ ಇದೆ. ಹೀಗಾಗಿ ಗೌಡರ ವಿರುದ್ಧ ಮುದ್ದಹನುಮೇಗೌಡರು ಮುಗಿಬಿದ್ರೆ ತುಮಕೂರಲ್ಲೂ ಜಂಗಿ ಕುಸ್ತಿ ಶುರುವಾಗೋ ಸಾಧ್ಯತೆ ಇದೆ. ಆದರೆ ಸಿದ್ದರಾಮಯ್ಯ ಮಾತ್ರ ಮುದ್ದಹನುಮೇಗೌಡರ ಜೊತೆ ಮಾತಾಡ್ತೀನಿ ಅಂತಿದ್ದಾರೆ. ಮಾತಾಡ್ತೀವಿ ಬಿಡಿ, ಅವೆಲ್ಲ ಸ್ವಲ್ಪ ಅಸಮಾಧಾನ ಇದೆ. ಸಿಟ್ಟಿಂಗ್ MP ತಪ್ಪೋದ್ರಿಂದ ಅಸಮಾಧಾನ ಇದೆ. ಮಾತಾಡ್ತೀವಿ, ಸರ್ ಮಾಡ್ತೀವಿ. ನಾಮಿನೇಷನ್ ಮಾಡೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ ಈಗ. ಸರ್ ಮಾಡ್ತೀವಿ ಅಂದ್ರೆ ಪೂರ ಪಕ್ಕ ಅಂದ್ರೆ ಏನ್ರಿ? ಮಂಡ್ಯದಲ್ಲೂ ವಿಡ್ರಾಯಲ್ ಮಾಡೋದು 29ಕ್ಕೆ ಇರೋದು. ಇನ್ನ ನಾಮಿನೇಷನ್ ಮಾಡಿಲ್ಲಲ್ಲ. ಮಾಡಿಲ್ಲ. ನೋಡೋಣ, ನಮ್ಮ ಡಾಕ್ಟ್ರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರೆಲ್ಲ ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಮುದ್ದಹನುಮೇಗೌಡರ ಬಂಡಾಯದ ಬಗ್ಗೆ ಗೃಹ ಸಚಿವ MB ಪಾಟೀಲ್ ಪ್ರತಿಕ್ರಿಯಿಸಿದ್ದು, ಮುದ್ದಹನುಮೇಗೌಡರು ಬಂಡಾಯ ಹೇಳೋಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ. ಮುದ್ದಹನುಮೇಗೌಡರು ತಿಳ್ಕೊಂಡಂಥವ್ರು, ಅವರು ಲಾ ವಿದ್ಯಾಭ್ಯಾಸ ಮಾಡಿದಂಥವ್ರು, ಭಾಳಷ್ಟು ತಿಳ್ಬೇಕು. ಹಾಗೆ ಬಂಡಾಯ ಪ್ರಶ್ನೆ ಬರ್ಬೋದಲ್ಲ, ಹಾಗಂತ ಮಾಡೋದಲ್ಲ. ಇನ್ನೂ ಕೂಡ ಚರ್ಚೆ ನಡೆದಿದೆ. ನಾಳೆ ರಾತ್ರಿವರೆಗೆ ಕಾದು ನೋಡೋಣ ಅಂತ. ಮುದ್ದಹನುಮೇಗೌಡರು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ದೇವೇಗೌಡರು ತುಮಕೂರಿನತ್ತ ಯಾಕೆ ಮುಖ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ KN ರಾಜಣ್ಣ ಹೇಳೋದೇನ್ ಗೊತ್ತಾ? ಇಲ್ಲೇ ಯಾಕೆ ಬರ್ತಾರೆ ಅಂದ್ರೆ ಅದು ಏನಾಗಿದೆ, ಅವ್ರಿಗೆ ಅಲ್ಲೆಲ್ಲ ಮೊಮ್ಮಕ್ಳುಗಳು ಕಾಟ. ಅಲ್ಲಿ ಬೆಂಗಳೂರು ನಾರ್ತ್ ಅಲ್ಲಿ ಅದು ಕೂಡ ಬಹಳ ಕಾಂಗ್ರೆಸ್ಗೆ ಸುಭದ್ರವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ 5 ಜನ MLAಗಳು ಕಾಂಗ್ರೆಸ್ನವ್ರು ಇದ್ದಾರೆ, 2 JDSನವ್ರು ಇದ್ದಾರೆ, 7 ಜನ ಇರ್ತಕ್ಕಂಥದ್ದು. ಆದರೆ ಅವರು ದೇವೇಗೌಡರು ತುಮಕೂರಿಗೆ ಬರ್ತಕ್ಕಂಥದ್ದು ಏನಂದ್ರೆ, ಈಗ ಒಂದು ಗಾದೆ ಇದೆಯಲ್ಲಪ್ಪ, ದೊಡ್ಡ ಮೀನು ಸಣ್ಣ ಮೀನು ತಿನ್ಬಿಡುತ್ತೆ ಅಂತ. ಹಂಗೆ ಅವರು ಗೌಡ್ರು, ಇವರು ಗೌಡ್ರು. ಅವ್ರು ದೊಡ್ಡ ಗೌಡ್ರು, ಇವ್ರು ಚಿಕ್ಕ ಗೌಡ್ರು, ಅಷ್ಟೇ ವ್ಯತ್ಯಾಸ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ದೇವೇಗೌಡರು ತುಮಕೂರು ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಮಾಡ್ತಿರೋದೇ ಸಿದ್ದರಾಮಯ್ಯ ಅನ್ನೋ ಮಾತುಗಳಿವೆ. 2018ರಲ್ಲಿ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸೋದಕ್ಕೆ ದೇವೇಗೌಡರು ಮತ್ತು DCM ಪರಮೇಶ್ವರ್ ಅವರು ಒಂದಾಗಿದ್ರು ಅನ್ನೋ ಮಾತುಗಳಿವೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಸೀಟು ಹೊಂದಾಣಿಕೆ ವಿಚಾರದಲ್ಲಿ ತಮ್ಮ ತವರು ಕ್ಷೇತ್ರ ಮೈಸೂರನ್ನ ಉಳಿಸಿಕೊಂಡು ಪರಮೇಶ್ವರ್ ಅವರ ತವರು ಕ್ಷೇತ್ರ ತುಮಕೂರನ್ನ JDSಗೆ ಬಿಟ್ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ. ಒಂದೊಮ್ಮೆ ದೇವೇಗೌಡರು ತುಮಕೂರಲ್ಲಿ ಗೆದ್ದರೆ ಆ ಕ್ಷೇತ್ರ JDS ಭದ್ರಕೋಟೆಯಾಗಿ ಹೋಗುತ್ತೆ. ಆ ಮೂಲಕ ಪರಮೇಶ್ವರ್ನನ್ನ ರಾಜಕೀಯವಾಗಿ ಮುಗಿಸಬಹುದು ಅನ್ನೋದು ಸಿದ್ದರಾಮಯ್ಯನವರ ರಣತಂತ್ರ ಅನ್ನೋ ಮಾತುಗಳಿವೆ. ಮಾಜಿ CM ಮತ್ತು DCM ಮಧ್ಯೆ ಕೋಲ್ಡ್ ವಾರ್. ಎಸ್, 2014ರಿಂದಲೂ DCM ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ. ಸಿದ್ದರಾಮಯ್ಯ ಕಾರಣದಿಂದಲೇ 2014ರಲ್ಲಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಸೋತಿದ್ರು ಅಂತ ಹೇಳಲಾಗುತ್ತೆ. ಇದರಿಂದ CM ಆಗೋ ಪರಮೇಶ್ವರ್ ಅವರ ಕನಸು ಕಮರಿ ಹೋಗಿತ್ತು. ಆ ನಂತರ DCM ಆಗೋ ಆಸೆಯೂ ಕೈಗೂಡಿರ್ಲಿಲ್ಲ. ಸಭೆ ಸಮಾರಂಭಗಳಲ್ಲಿ ತಮಗೆ ಅನ್ಯಾಯವಾಗಿದೆ ಅಂತ ಪರಂ ಕಣ್ಣೀರು ಹಾಕಿದ್ರು. ಅಷ್ಟೇ ಅಲ್ಲ, ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ತಮಗೆ ಬೇಕಿರೋ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸುವಲ್ಲಿ ಸೋತಿದ್ರು ಪರಮೇಶ್ವರ್. ಇನ್ನು ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಪರಂ DCM ಆದ್ರು. ಆಗ ಸಿದ್ದರಾಮಯ್ಯ ಕತೆ ಮುಗಿದೇ ಹೋಯ್ತು ಅಂತ ಎಲ್ರೂ ಅನ್ಕೊಂಡಿದ್ರು. ಆದ್ರೆ ಈಗಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರೇ ಕಿಂಗ್. KPCC ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ಸಿದ್ದರಾಮಯ್ಯನವರದ್ದೇ ಮೇಲುಗೈಯಾಗಿದೆ. ಇನ್ನು ಪರಮೇಶ್ವರ್ DCM ಜೊತೆಗೆ ನಗರಾಭಿವೃದ್ಧಿ ಮತ್ತು ಗೃಹ ಖಾತೆಯನ್ನ ಹೊಂದಿದ್ರು. ಆದ್ರೆ ಸಿದ್ದರಾಮಯ್ಯನವರ ಮಾತಿನಂತೆ ಗೃಹ ಖಾತೆಯನ್ನ ಸಿದ್ದರಾಮಯ್ಯನವರ ಆಪ್ತ MB ಪಾಟೀಲ್ಗೆ ಪರಮೇಶ್ವರ್ ಬಿಟ್ಕೊಡ್ಬೇಕಾಯ್ತು. ಹೀಗೆ ಸಿದ್ದರಾಮಯ್ಯನವರ ವಿರುದ್ಧ ಪದೇ ಪದೇ ಸೋತ ಪರಮೇಶ್ವರ್ ಕಹಿ ಅನುಭವವನ್ನ ಪಡ್ಕೊಳ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಇದೀಗ ತುಮಕೂರು ಕ್ಷೇತ್ರವನ್ನ JDSಗೆ ಬಿಟ್ಕೊಡೋ ಅನಿವಾರ್ಯತೆ ಪರಮೇಶ್ವರ್ ಅವರ ಮುಂದಿದೆ. ಇದಕ್ಕೆ ಪರಮೇಶ್ವರ್ ಮತ್ತು ಅವರ ಆಪ್ತ ಮುದ್ದಹನುಮೇಗೌಡರು ಅವಕಾಶ ಮಾಡಿಕೊಡ್ತಾರಾ? ಇಲ್ಲ, ಸೆಟೆದು ನಿಂತು ತುಮಕೂರಿನಿಂದ ಸ್ಪರ್ಧೆಗಿಳಿಯೋದಕ್ಕೆ ರೆಡಿಯಾಗಿರೋ ಗೌಡ್ರಿಗೆ ತಿರುಗೇಟು ನೀಡ್ತಾರಾ ಅನ್ನೋ ಕುತೂಹಲ ಗರಿಗೆದರಿದೆ. ತುಮಕೂರು ಕ್ಷೇತ್ರವನ್ನ JDSಗೆ ಬಿಟ್ಟು ಕೊಟ್ಟಿರೋ ಸಿದ್ದರಾಮಯ್ಯ ಬರೀ DCM ಪರಮೇಶ್ವರ್ ಅವರನ್ನಷ್ಟೇ ಟಾರ್ಗೆಟ್ ಮಾಡಿಲ್ಲ. ಇವರ ಜೊತೆಗೆ ತಮ್ಮ ರಾಜಕೀಯ ಗುರು ದೇವೇಗೌಡರ ವಿರುದ್ಧವೂ ಚಕ್ರ ವ್ಯೂಹ ಹಿಡಿದಿದ್ದಾರೆ. ಹಾಗಾದ್ರೆ ಆ ಚಕ್ರ ವ್ಯೂಹ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ. ಸಿದ್ದರಾಮಯ್ಯ ತುಮಕೂರು ಕ್ಷೇತ್ರವನ್ನ JDSಗೆ ಬಿಟ್ಟು ಕೊಟ್ಟಿದ್ಯಾಕೆ? ಸಿದ್ದರಾಮಯ್ಯನವರ ರಣವ್ಯೂಹದಲ್ಲಿ ಸಿಕ್ಕಿ ಹಾಕಿಕೊಳ್ತಾರಾ ದೇವೇಗೌಡರು?
ಅಷ್ಟಕ್ಕೂ ಸಿದ್ದರಾಮಯ್ಯ ಹೆಣೆದ ಆ ರಣತಂತ್ರ ಹೇಗಿದೆ ಗೊತ್ತಾ? ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದೆ ಲೋಕಸಭಾ ಚುನಾವಣೆಯಲ್ಲಿ ಪರಸ್ಪರ ಲಾಭ ಮಾಡಿಕೊಳ್ಳೋ ಉದ್ದೇಶದಿಂದ. ಆದರೆ ಮೈತ್ರಿ ಸರ್ಕಾರದಲ್ಲಿ ಡಿಸಿಎಂ ಆಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜೆಡಿಎಸ್ ಏಜೆಂಟ್ ರೀತಿ ಇದ್ದಾರೆ. ದೇವೇಗೌಡರು ಹೇಳಿದ್ದಕ್ಕೆಲ್ಲ ತಲೆಯಾಡಿಸ್ತಾರೆ ಅನ್ನೋ ಆರೋಪಗಳಿವೆ. ಇದರ ಜೊತೆಗೆ ಸರ್ಕಾರಿ ನೌಕರರ ವರ್ಗಾವಣೆ ವಿಚಾರದಲ್ಲೂ ಪರಂ ಎಚ್.ಡಿ. ರೇವಣ್ಣ ಹೇಳಿದಂತೆ ನಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಇದೆಲ್ಲವನ್ನ ಎನ್ಕ್ಯಾಶ್ ಮಾಡಿಕೊಂಡಿರೋ ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸಿ ಪರಂ ವಿರುದ್ಧವೇ ದೇವೇಗೌಡರನ್ನ ಛೂ ಬಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಸೀಟು ಹಂಚಿಕೆ ವಿಚಾರದಲ್ಲಿ ಜೆಡಿಎಸ್ ನಾಯಕರು ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನ ಮೇಲೆ ಕಣ್ಣಿಟ್ಟಿದ್ರು. ಹೀಗಾಗಿ ಮೈಸೂರನ್ನ ಉಳಿಸಿಕೊಳ್ಳೋದಕ್ಕೆ ಮುಂದಾದ ಸಿದ್ದರಾಮಯ್ಯ ಪರಂ ತವರು ಜಿಲ್ಲೆ ತುಮಕೂರನ್ನ ಬಿಟ್ಕೊಟ್ಟಿದ್ರು. ಆ ಮೂಲಕ ಪರಂ ರಾಜಕೀಯ ಆಟಕ್ಕೆ ಬ್ರೇಕ್ ಹಾಕೋ ತಂತ್ರ ಹೆಣೆದಿದ್ರು. ಅಷ್ಟೇ ಅಲ್ಲ, ದೇವೇಗೌಡರ ರಾಜಕೀಯ ಆಟಕ್ಕೂ ಚೆಕ್ ಇಡೋ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ದೇವೇಗೌಡರು ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿದ್ರೆ ಅಲ್ಲಿ ಸಿದ್ದರಾಮಯ್ಯ ಆಪ್ತ ಶಾಸಕರು ಗೌಡರ ವಿರುದ್ಧ ಕೆಲಸ ಮಾಡೋ ಸಾಧ್ಯತೆ ಇದೆ. ಇನ್ನು ತುಮಕೂರಿನಲ್ಲಿ ಸ್ಪರ್ಧಿಸಿದ್ರೆ ತುಮಕೂರು ರೈತರಿಗೆ ಹೇಮಾವತಿ ನೀರು ಬಿಟ್ಟು ಕೊಟ್ಟಿರದ ಗೌಡರ ವಿರುದ್ಧ ತುಮಕೂರಿನ ಜನ ತಿರುಗಿ ಬೀಳ್ತಾರೆ. ಜೊತೆಗೆ ಮುದ್ದಹನುಮೇಗೌಡರು ಬಂಡಾಯ ಎದ್ರೆ ಗೌಡರ ಗೆಲುವು ಮತ್ತಷ್ಟು ಕಗ್ಗಂಟಾಗೋ ಸಾಧ್ಯತೆ ಇರುತ್ತೆ ಅನ್ನೋದು ಸಿದ್ದು ರಣತಂತ್ರ. ಅದೇನೇ ಇರ್ಲಿ, ತುಮಕೂರಿನಲ್ಲಿ ಪರಂ ಅಥವಾ ದೇವೇಗೌಡರು ಸೋಲಲೇಬೇಕು. ಯಾರು ಸೋತ್ರು ಸಿದ್ದರಾಮಯ್ಯನವರಿಗೆ ಲಾಭನೇ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ದೇವೇಗೌಡರದ್ದು ಜೆಡಿಎಸ್ ಸಾಮ್ರಾಜ್ಯ ವಿಸ್ತರಿಸೋ ಪ್ಲಾನ್, ಸಿದ್ದರಾಮಯ್ಯನವರದ್ದು ತಮ್ಮ ಶತ್ರುಗಳನ್ನ ಹೆಣೆಯೋ ಪ್ಲಾನ್. ಈ ರಾಜಕೀಯ ಚದುರಂಗದಾಟದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು, ಎಲ್ಲವಕ್ಕೂ ಕಾಲವೇ ಉತ್ತರ ನೀಡಲಿದೆ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.